ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನದ ವಿಡಿಯೋಸ್. ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಸೀಸನ್ 12ಗೆ ಸಂಬಂಧಪಟ್ಟಂಗೆ ಒಂದು ಲೈವ್ ಅಪ್ಡೇಟ್ ಇದೆ. ಸೊ ಅದ್ರ ಬಗ್ಗೆನೇ ಮಾತಾಡೋಣ. ಆ್ಯಂಡ್ ನಿಮ್ಮೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಈ ವಾರ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಅಂತ ನಮ್ಮೆಲ್ಲರೂ ಕೂಡ ಗೊತ್ತಿರುವಂಥ ವಿಷಯನೇ. ಆ್ಯಂಡ್ ಈ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಬಂದಾಗ ಒಬ್ಬ ಸ್ಟ್ರಾಂಗ್ ಇರುವಂಥ ಸ್ಪರ್ಧಿನೇ ಹೋಗುವಂಥ ಚಾನ್ಸ್ಗಳು ಕೂಡ ಜಾಸ್ತಿ ಇರುತ್ತೆ. ತುಂಬ ಸೀಸನ್ ಅದು ಆಗಿ ಬಂದಿದೆ ಅಂತ ಕೂಡ ಅದೇ ರೀತಿ ಆಗ್ಬಿಟ್ಟು ಬಂದಿದೆ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಈ ಥರ ಬಂದಾಗ ಸಿಕ್ಕಾಬಟ್ಟೆ ಕ್ಯೂರಿಯಾಸಿಟಿ ಕೂಡ ಬಿಲ್ಡ್ ಆಗುತ್ತೆ. ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಹೋಗ್ತಾರೆ ಇವ್ರು ಹೋಗ್ತಾರೆ ಅಂತ ಕೂಡ ಕಥೆಗಳು ಬರ್ತಾ ಇದೆ. ಯಾರು ಹೋಗಿದ್ದಾರೆ ಏನು ಕಥೆ ಕೂಡ ಮಾತಾಡೋಣ. ಆ್ಯಂಡ್ ಜೊತೆಗೆ ಈ ವಾರ ಸುದೀಪಣ್ಣ ಹಿಡಿದಂಥದ್ದು ಏನಪ್ಪ ಅಂದರೆ 2 ಸಲ ವೋಟಿಂಗ್ ಓಪನ್ ಆಗುತ್ತೆ ಅಂತ. ಒಂದು ಸಂಡೇ ಎಪಿಸೋಡ್ ಆದಮೇಲೆ ಮಿಡ್ ವೀಕ್ ಎಲಿಮಿನೇಷನ್ಗೋಸ್ಕರ ಓಪನ್ ಆಗುತ್ತೆ ಅಂತ ಹೇಳಿದರು. ಸೊ ಓಪನ್ ಆಗಿತ್ತು. ಅದಾದಮೇಲೆ ನಿನ್ನೆ 6 ಗಂಟೆಗೇನೋ ವೋಟಿಂಗ್ ಲೈನ್ ಕ್ಲೋಸ್ ಆಗಿದೆ. ಆ್ಯಂಡ್ ಮಿಡ್ ವೀಕ್ ಎಲಿಮಿನೇಷನ್ ಅನ್ನೋದು ಏನಿದೆ ಅದು ಕೂಡ ಕಂಪ್ಲೀಟ್ ಆಗಿರುವಂಥದ್ದು ಇವತ್ತು ಮಾರ್ನಿಂಗ್, ಅಂದರೆ ಒಂದು 12 ಗಂಟೆ 1 ಗಂಟೆ 2 ಗಂಟೆ ಆ ಟೈಮಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಕಂಪ್ಲೀಟ್ ಆಗಿರುವಂಥದ್ದು. ಆಲ್ರೆಡಿ ಆ ಸ್ಪರ್ಧಿ ಮನೆಯಿಂದ ಕೂಡ ಆಚೆ ಹೋಗಾಗಿದೆ. ಓಕೆನಾ. ಸೊ ಯಾರು ಹೋಗಿದ್ರೆ ಕತೆ ಕೂಡ ಮಾತಾಡೋಣ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಮತ್ತೆ ವೋಟಿಂಗ್ ಲೈನ್ ಓಪನ್ ಆಗುತ್ತೆ. ಅದಿರುವಂಥದ್ದು ಏನಕ್ಕಪ್ಪ ಅಂದರೆ ವಿನ್ನರ್ನ ಮಾಡೋದಕ್ಕೆ. ಸೊ ಇವಾಗ ವೋಟಿಂಗ್ನ ತಿರ್ಗಾ ಓಪನ್ ಮಾಡ್ತಾರೆ. ಸೊ ಆವಾಗ ವೋಟ್ ಮಾಡೋದನ್ನ ಮಿಸ್ ಮಾಡಬೇಡ್ರಿ, ನೆನಪಿಟ್ಕೊಡ್ರಿ. ತುಂಬ ಜನ ಆಡಿ ವೋಟ್ ಮಾಡಿದ್ವಲ್ಲ ಅದೇ ಕನ್ಸಿಡರ್ ಆಗುತ್ತೆ ಮಾಡಿ ಸುಮ್ಮನೆ ಆಗಬೇಡ್ರಿ, ಇದೊಂದು ನೆನಪಿರಲಿ. ಓಕೆನಾ. ಸೊ ಇದಾದಮೇಲೆ ಇವತ್ತು ಮಿಡ್ ವೀಕ್ ಎಲಿಮಿನೇಷನ್ ಆಗಿದೆ. ಬಟ್ ಇವತ್ತೇ ನಮಗೆ ಅದನ್ನು ಅಪ್ಡೇಟ್ ಮಾಡೋದು ಡೌಟ್ ಅಂತ ಅನ್ಕೋತೀನಿ. ಆದರೆ ಲಾಸ್ಟಲ್ಲಿ ಕೂಡ ಟೆಲಿಕಾಸ್ಟ್ ಮಾಡ್ಬೋದು. ನನ್ನ ಪ್ರಕಾರ ನಾಳೆ ಟೆಲಿಕಾಸ್ಟ್ ಮಾಡ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ಇವತ್ತು ನಿಮಗೆ ಇವಾಗ ಮಿಕ್ಕಿದವ್ರದ್ದು ಇದೆಯಲ್ಲ ವಾಲ್ ಆಫ್ ಫ್ರೇಮು, ಸೊ ಅದನ್ನು ಫುಲ್ ಟೆಲಿಕಾಸ್ಟ್ ಮಾಡ್ತಾರೆ. ಅದಾದಮೇಲೆ ನಾಳೆ ಮಿಡ್ ವೀಕ್ ಎಲಿಮಿನೇಷನ್ನ ಟೆಲಿಕಾಸ್ಟ್ ಮಾಡಿಬಿಟ್ಟು ನಾಳಿದ್ದು ಈ ರೆಡಿ ಆಗೋದು ಅದು ಇದೆಲ್ಲ ಬರುತ್ತಲ್ಲ, ಗ್ರೂಮಿಂಗ್ ಎಲ್ಲ ನಡೆಯುತ್ತಲ್ಲ, ಸೊ ಅದನ್ನು ನಮಗೆ ತೋರಿಸ್ಬೋದು ಅಂತ ಅನಿಸುತ್ತೆ. ಆ ಥರ ನಡೆಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇದೇ ಫಸ್ಟ್ ಸೀಸನ್ನು ಲಾಸ್ಟ್ ಫಿನಾಲಿ ವೀಕಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ನ ಮಾಡ್ತಿರೋಂಥದ್ದು. ಹಾಗಾಗಿ ಸೊ ಈ ರೀತಿ ನೋಡಿದಾಗ ಎಲ್ಲೋ ಒಂದು ಕಡೆ ನಾಳೆನೇ ಒಂದು ಮಿಡ್ ವೀಕ್ ಎಲಿಮಿನೇಷನ್ದು ನಮಗೆ ಪ್ರೊಮೋದಲ್ಲಿ ಬರ್ಬೋದು ಅಂತ ಅನಿಸುತ್ತೆ. ಸಾರಿ, ಎಪಿಸೋಡಲ್ಲಿ ಮತ್ತೆ ಪ್ರೊಮೋದಲ್ಲಿ ಕಾದು ನೋಡೋಣ. ಇವತ್ತು ಬಂದರೂ ಏನು ಆಶ್ಚರ್ಯ ಪಡೋಂಗಿಲ್ಲ, ವೆಯ್ಟ್ ಮಾಡಿ ನೋಡೋಣ. ಓಕೆನಾ. ಆ್ಯಂಡ್ ಇನ್ನು ಈ ವಾರ ನಿಮಗೆ ಟೋಟಲ್ 7 ಜನ ಇದ್ದರು. ಧನುಷ್ ಅವರು, ಗಿಲ್ಲಿ, ರಕ್ಷಿತಾ, ಅಶ್ವಿನಿ, ಕಾವ್ಯ, ರಘು, ಧ್ರುವಂತ್. ಇವಾಗ ನಿಮ್ಮೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಧನುಷ್ ಅವರು ಫೈನಲಿಸ್ಟ್ ಆಗಿರೋದ್ರಿಂದ ಇವಾಗ ಆರಾಮಾಗಿ ಅವ್ರು ಸೇವ್ ಆಗಿದ್ದಾರೆ. ಸೊ ಅವ್ರಿಗೆ ಈ ತಾಯಿನೋವೇ ಇಲ್ಲ. ಸೊ ಅವರಂತೂ ಫೈನಲಿಸ್ಟ್ ಆಗಿ ಹೋಗಿದೆ. ಆ್ಯಂಡ್ ಇವಾಗ ಗಿಲ್ಲಿ, ರಕ್ಷಿತಾ, ಅಶ್ವಿನಿ, ಕಾವ್ಯ, ರಘು, ಧ್ರುವಂತ್ ಇಷ್ಟು ಜನದಲ್ಲಿ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಹೋಗ್ತಿರೋದು ಯಾರಪ್ಪ ಅಂದರೆ ಅದು ಧ್ರುವಂತ್ ಅವರು. ಇವಾಗ ಕನ್ಫರ್ಮ್ ಕೂಡ ಆಗಿದೆ. ಸೋಷಿಯಲ್ ಮೀಡಿಯಾ ಕೂಡ ನೋಡಿತ್ತು ಅಂತ ಅನ್ಕೋತೀನಿ. ಆ್ಯಂಡ್ ಇವಾಗ ಬರುವಂಥ ಪ್ರಶ್ನೆ ಏನಪ್ಪ ಅಂದರೆ ನಿಮ್ಮೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಹೋದ ವಾರ ತುಂಬ ಚೆನ್ನಾಗಿ ಇಡೀ ಸೀಸನ್ಗೆ ಸೇರಿಸಿನೇ ಕಿಚ್ಚನ ಚಪ್ಪಾಳೆ ಕೊಡ್ತಾರೆ ಧ್ರುವಂತ್ ಅವ್ರಿಗೆ. ಅಷ್ಟು ಚೆನ್ನಾಗಿ ಈ ಸೀಸನ್ಗೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅಂತ ಅಂದಮೇಲೆ, ಎಕ್ಸ್ಟ್ರಾರ್ಡಿನರಿ ಕಾಂಟ್ರಿಬ್ಯೂಷನ್ ಬಂದಿದೆ ಧ್ರುವಂತ್ ಅವ್ರಿಗೆ ಅಂತ ಅಂದಮೇಲೆ ಹೆಂಗೆ ಇವರು ಆಚೆ ಹೋಗೋದಕ್ಕೆ ಸಾಧ್ಯನೋ ಪ್ರಶ್ನೆ ಬರಲ್ವಾ. ಬಟ್ ಗೊತ್ತಿಲ್ಲ. ನನಗೆ ಏನಿಸ್ತು ಅಂದರೆ ಕುರಿನ ಚೆನ್ನಾಗಿ ಕೊಪ್ಪಿಸಿ ಸರಿಯಾಗಿ ಕಡಿದ್ರು ಅಂತ ಅನಿಸ್ತು. ಬಟ್ ನನಗೆ ರಘುವಣೆಲ್ಲ ಧ್ರುವಂತ್ ಇವರಿಬ್ಬರಲ್ಲಿ ಒಬ್ಬರು ಹೋಗ್ತಾರೆ ಅಂತ ಅಂದ್ಕೊಂಡೆ. ಒಂದು ಶಾಕಿಂಗ್ ಆಗಿರುತ್ತೆ ಅಂತ ಅಂದ್ಕೊಂಡೆ. ಅದರಲ್ಲೂ ಕೂಡ ಆ ಥರ ಎಲ್ಲ ಹೇಳಿದ್ಮೇಲೆ ಸೊ ಪಕ್ಕ ಧ್ರುವಂತ್ ಅವ್ರನ್ನ ಟಾಪ್ 6 ಕರ್ಕೊರ್ಬೋದೇನೋ ಅಂತಲೂ ಅನಿಸ್ತಾ ಇತ್ತು. ಓಕೆನಾ. ಬಟ್ ನನ್ನ ಪ್ರಕಾರ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ವೋಟಿಂಗ್ ಪೋಲ್ಗಳ ಸಪೋರ್ಟ್ ಅಂತ ಎಲ್ಲ ನೋಡಿದಾಗ ಧ್ರುವಂತ್ ಅವರು ಹೋಗಿದ್ದಲ್ಲಿ ಅರ್ಥ ಇದೆ ಅಂತ ಅನಿಸುತ್ತೆ. ಅವ್ರು ಹೋಗಿರೋದೇ ಸರಿ ಅಂತ ಕೂಡ ಅನಿಸುತ್ತೆ ನನಗೆ. ಅದ್ರ ಜೊತೆಗೆ ಅವರು ತುಂಬ ಲೇಟಾಗಿ ಕೂಡ ಈ ಸೀಸನ್ನ ಶುರು ಮಾಡಿದ್ರು. ಒಂದು ರೀತಿ ಮಿಸ್ಟ್ರಿ ಪರ್ಸನ್ ಅಂತ ಕೂಡ ಹೇಳ್ಬೋದು. ತುಂಬ ವಿಷಯಗಳನ್ನ ಇಂಟ್ರೆಸ್ಟಿಂಗಾಗಿ ಕ್ರಿಯೇಟ್ ಮಾಡಿದ್ರು. ಇವರ ಪಾತ್ರ ಅಂತೂ ಇದೆ. ಬಟ್ ಆಟನ ತುಂಬ ಲೇಟಾಗಿ ಶುರು ಮಾಡಿದ್ರು. ಮೊದಲಿಂದ ಇದೇ ರೀತಿ ಆಟ ಆಡ್ಕೊಂಡ್ಬಂದ್ರು. ಮೇ ಬಿ ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ಈಗ ಅಶ್ವಿನಿ ಅವ್ರ ಬಗ್ಗೆ ಮಾತಾಡ್ತೀವಿ. ಸೊ ಅದೇ ರೀತಿ ಇವ್ರನ್ನೂ ಕೂಡ ಮಾತಾಡಿ ಇವರು ಕೂಡ ಟಾಪ್ 6 ಬರ್ಬೋದು ಅಂತ ಕೂಡ ಹೇಳ್ಬೋದಾಗಿತ್ತು. ಸೊ ಇದು ಸರಿಯಾದ ನಿರ್ಧಾರ ಅಂತ ಅನಿಸುತ್ತೆ. ಬಟ್ ಇಲ್ಲಿ ಬರೋಂಥ ಪ್ರಶ್ನೆ ಏನಪ್ಪ ಅಂದರೆ ಇಡೀ ಸೀಸನ್ಗೆ ಕಿಚ್ಚನ ಚಪ್ಪಾಳೆ ಕೊಟ್ಬಿಟ್ಟು ಟಾಪ್ 6ಗೂ ಬಂದಿಲ್ಲ ಅಂದರೆ ಏನು ಅರ್ಥ ಅಂತ ಬರುತ್ತೆ, ನೀವು ಹೇಳಿ. ಅದು ಅರ್ಥ ಏನಾದ್ರು ಇದೆಯಾ ಅಂತ. ಸೊ ನೀವು ಯಾರಾದರೂ ಬೇರೆಯವ್ರು ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಯಾರು ಏನು ಕತೆ ಯಾಕೆ ಹೋಗಬೇಕು ಅಂತ ಅಂದ್ಕೊಂಡ್ರಿ ಕಮೆಂಟ್ ಸೆಕ್ಷನ್ ತಿಳಿಸಿ. ಬಟ್ ವೋಟಿಂಗ್ ಅಂತ ಪ್ರಕಾರ ಬಂದರೆ ಖಂಡಿತವಾಗ್ಲೂ ಧ್ರುವಂತ್ ಹೋಗಿದ್ದು ಸರಿ ಅಂತ ಅನಿಸುತ್ತೆ ನನಗಂತೂ. ಒಟ್ಟಿನಲ್ಲಿ ನಿಜ ಹೇಳಬೇಕು ಅಂದರೆ ಧ್ರುವಂತ್ ಅವ್ರನ್ನ ತುಂಬ ಹಟ್ಟಕ್ಕೇರಿಸಿ ಸರಿಯಾಗಿ ದಬಾಕಿದ್ದಾರೆ ಅಂತ ಹೇಳ್ಬೋದು. ಈ ಕುರಿನ ಕೊಪ್ಪಿಸ್ಬಿಟ್ಟು ಚೆನ್ನಾಗಿ ಹಾಕೊಂಡು ಕಡಿತಾರಲ್ಲ, ಆ ರೀತಿ ಕತೆ ಆಗಿದೆ. ನಿಜ ಹೇಳ್ಬೇಕಾದ್ರೆ ಅವ್ರಿಗೆ ಒಂದು ಸ್ವಲ್ಪ ಪಾಸಿಟಿವ್ ಆಗ್ತಿದ್ದು ತುಂಬ ಚೆನ್ನಾಗಿ ಈ ಸೀಕ್ರೆಟ್ ರೂಮ್ಗೆ ಹೋಗಿ ಬಂದಮೇಲೆ. ಬಟ್ ಯಾವಾಗ ಇಡೀ ಸೀಸನ್ನೇ ಕೊಟ್ಟರು ಇವ್ರಿಗೆ ಎಕ್ಸ್ಟ್ರಾರ್ಡಿನರಿ ಕಾಂಟ್ರಿಬ್ಯೂಷನ್ ಆಗಿದೆ ಅಂತ, ಅಲ್ಲಿಂದ ಶುರುವಾಯಿತು ಕತೆಗಳು. ಯಾಕಂದರೆ ಖಂಡಿತ ಅವರು ಟೋಟಲ್ ಇಡೀ ಸೀಸನ್ಗೆ ವರ್ತಿರಲಿಲ್ಲ ಕಿಚನ್ ಚಪ್ಪಾಳೆ ತೊಗೊಳ್ಳೋದಕ್ಕೆ. ಅಷ್ಟೊಂದು ಎಕ್ಸ್ಟ್ರಾರ್ಡಿನರಿ ಕಾಂಟ್ರಿಬ್ಯೂಷನ್ ಏನು ಕೊಟ್ಟಿರಲಿಲ್ಲ. ಅದು ಕೂಡ ಎಂಟರ್ಟೈನ್ಮೆಂಟು ಸ್ವಂತ ರೀತಿಯೆಲ್ಲ ಮಾತಾಡಿದ್ದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸಿತ್ತು. ಸೊ ಅದೇ ಎಫೆಕ್ಟ್ ಆಯಿತು. ನಾನು ಆದಮೇಲೆ ಲೈವಲ್ಲಿ ಕೂಡ ಬಂದಾಗ ಹೇಳಿದ್ದೆ, ನೋಡಿ ಇದೇ ವಿಷಯನ ಇಟ್ಕೊಳ್ಬೇಕಾದ್ರೆ ಈಸಿಯಾಗಿ ಇವ್ರನ್ನ ಎಲಿಮಿನೇಟ್ ಮಾಡ್ಬೋದು ಅಂತ ಕೂಡ ಬರ್ಬೋದು ವಿಷಯಗಳು ಅಂತ ಕೂಡ ಹೇಳಿದ್ದೆ. ಅದೇ ರೀತಿ ಆಯಿತು ನೋಡಿ. ನನಗೆ ರಗೋಣ ಹೋಗ್ಬಿಡ್ಬೋದೇನೋ ಅಂತ ಸ್ವಲ್ಪ ಭಯ ಇತ್ತು. ಬಟ್ ಧ್ರುವಂತ್ ಅವರು ಕಳಿಸಿರುವಂಥದ್ದು ಓಕೆ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಏನಂದರೆ ಧ್ರುವಂತ್ ಅವರು ಪಾಸಿಟಿವ್ ಹೋಗ್ಬೋದಾಗಿತ್ತು. ಇನ್ಫ್ಯಾಕ್ಟ್ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಇತ್ತು. ಬಟ್ ಇವಾಗ ವಾರದ ಕತೆ ಕಿಚನ್ ಜೊತೆ ಎಪಿಸೋಡ್ ಆದಮೇಲೆ ಅದು ತಲೆಗೆ ಬಂತಲ್ಲ ಸುದೀಪಣ್ಣ ಹಿಡಿದು ಮತ್ತೆಲ್ಲ. ಸೊ ಅವರ ರಿಯಾಕ್ಷನ್ಗಳೆಲ್ಲ ಸ್ವಲ್ಪ ಜಾಸ್ತಿ ಆಯಿತು. ಅದು ಇನ್ನೂ ನೆಗೆಟಿವ್ ಆಗಿ ಶುರು ಆಗಿದೆ. ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ಬಟ್ ಅದಕ್ಕೆ ನಾವು ಧ್ರುವಂತ್ ಅವ್ರನ್ನ ಬ್ಲೇಮ್ ಮಾಡೋ ಅರ್ಥ ಇರೋದಿಲ್ಲ. ಯಾಕಂದ್ರೆ ಸುದೀಪಣ್ಣ ಆ ಲೆವೆಲ್ಗೆ ಹೇಳಿದಾಗ ಯಾರಿಗೆ ಆದರೂ ಕೂಡ ನಾವೇ ರನ್ನರ್ ಅಪ್ ಆಗ್ಬೋದು, ವಿನ್ನರ್ ಆಗ್ಬೋದು ಅನ್ನೋ ತಲೆಗೆ ಬಂದುಬಿಡುತ್ತೆ. ಸೊ ಆಗ ನಾವೇನೋ ಬ್ಲೇಮ್ ಮಾಡಬೇಕಾದ್ರೆ BBK ಅವ್ರನ್ನೇ ಬ್ಲೇಮ್ ಮಾಡಬೇಕಾಗತ್ತೆ. ಅಷ್ಟೇ ಇರಲಿ, ಒಳ್ಳೇದಾಗಲಿ ಅಷ್ಟೇ. ಇವಾಗ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಧ್ರುವಂತ್ ಹೋಗಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.